ಮೊದಲು ಒಂದು ಬಾಣಲೆಗೆ 3 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, 4 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 5ರಿಂದ 6ರಷ್ಟು ಕಾಯಿ ಮೆಣಸು ಮತ್ತು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬೋದು. ಒಂದು ಕಟ್ ಮಾಡಿ ಇಟ್ಟ ಈರುಳ್ಳಿ ಹಾಕಿ ಒಂದು 7 ನಿಮಿಷ ಫ್ರೈ ಮಾಡಿ. ಸೊ ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಗೈಸ್. ಈಗ ಇದಕ್ಕೆ ಒಂದು ಕತ್ತರಿಸಿದ ಟೊಮೆಟೊವನ್ನು ಹಾಕಿ 5 ನಿಮಿಷ ಫ್ರೈ ಮಾಡಬೇಕು. ಈಗ ನಾನಿಲ್ಲಿ 1/4 kg ಬೆಂಡೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈಗ ಬಾಣಲೆಗೆ ಹಾಕುವ. ಈಗ ಇದನ್ನು 10 ನಿಮಿಷ ಫ್ರೈ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಅದು ಅಂಟು ಹೋಗ್ತದೆ. ಈಗ ಇದನ್ನು 10 ನಿಮಿಷ ಫ್ರೈ ಮಾಡಿದ ನಂತರ ನೀವು ನೋಡ್ಬೋದು ಗೈಸ್, ಇಲ್ಲಿ ಅಂಟೆಲ್ಲ ಹೋಗಿದೆ. ಸೊ ಈಗ ಇದಕ್ಕೆ 1/2 ಸ್ಪೂನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಡಬೇಕು. ಈಗ ನಮ್ಮದು ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಅನ್ನಕ್ಕೆ, ಚಪಾತಿಗೆ ಇದೆಲ್ಲ ಒಳ್ಳೆ ಕಾಂಬಿನೇಷನ್. ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್.